ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೋಡೋಕೆ ನೀವು ಎಕ್ಸೈಟೆಡ್ ಆಗಿದ್ದೀರಾ? ಹಾಗಾದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಜರ್ನಿ ಶುರುವಾಗಿದೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮುಧೋಳ ತಾಲೂಕಿನಲ್ಲಿರ್ತಕ್ಕಂತಹ ಮಂಟೂರು ಗ್ರಾಮಕ್ಕೆ. ಸೊ ಮಂಟೂರು ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಪ್ಲೇಸ್ ಇದೆ, ಅದೇ ಆರೂಢಧಾಮ. ಸೊ ಆರೂಢಧಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸೊ ಈ ಪ್ಲೇಸಲ್ಲಿ ಏನೇನು ನೋಡೋಕೆ ನಮಗೆ ಸಿಗುತ್ತೆ ಅನ್ನೋದ್ರ ಫುಲ್ ಡೀಟೇಲ್ನ ಕೊಡ್ತೀನಿ. ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸೊ ಫೈನಲಿ ಬಂದೇ ಬಿಟ್ವಿ ಮಂಟೂರು ಪಾರ್ಕ್ಗೆ. ಸೊ ಇದು ಎಂಟ್ರೆನ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ತುಂಬ ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸ್ ಇದೆ ಇದು. ಹಾಗೆ ಇಲ್ಲಿ ಟೈಮಿಂಗ್ಸ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ, ನೋಡ್ಬೋದು ನೀವು. ಏನಪ್ಪ ಅಂತಂದರೆ ನಾರ್ಮಲ್ ದಿನ ಇತ್ತಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಓಪನ್ ಆಗಿರುತ್ತೆ. ಹಾಗೆ ಏನಾದರೂ ಸ್ಪೆಷಲ್ ಡೇ ಅಂತಂದರೆ ಗೌರ್ಮೆಂಟ್ ಹಾಲಿಡೇ ಅಥವಾ ಸಂಡೇ ಇತ್ತಪ್ಪ ಅಂತಂದರೆ ಬೆಳಗ್ಗೆ 9:30ಯಿಂದ ಸಾಯಂಕಾಲ 6:30 ತನಕ ಓಪನ್ ಆಗಿರುತ್ತೆ. ಮೊದಲಿಗೆ ನಾವು ಟಿಕೆಟ್ ಕೌಂಟರಿಗೆ ಬಂದು ಟಿಕೆಟ್ನ ತೊಗೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಮುಂದೆ ಹೋಗಬೇಕು. ಸೊ ಇಲ್ಲಿಂದ ಎಂಟ್ರಿ ಆಗಬೇಕು ಒಳಗಡೆ. ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ನಾವು ಹೋಗೋದೇ ಸಂಗೀತ ಕಾರಂಜಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನೋಡೋದಕ್ಕೆ. ಸೊ ಫ್ರೆಂಡ್ಸ್, ಸಂಗೀತ ಕಾರಂಜಿ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಹೋಟೆಲ್ ಭೂಕಂಪ. ಸೊ ಇಲ್ಲೇನಪ್ಪ ಅಂತಂದರೆ ಚೇರು ಟೇಬಲ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ನಾವು ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳೋದು. ಸೊ ಆ ಟೇಬಲ್ ಚೇರ್ ಸ್ವಲ್ಪ ಶೇಕಿಂಗ್ ಆಗ್ತಾ ಇರುತ್ತೆ, ಅಂದರೆ ಭೂಕಂಪ ಯಾವ ಥರ ಆಗ್ತಾ ಇರುತ್ತಲ್ಲ ಆ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಎಷ್ಟೋ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದ್ದೀನಿ, ಆದರೆ ಈ ಥರ ಎಲ್ಲೂ ಇರಲಿಲ್ಲ. ಇದೊಂದು ಡಿಫ್ರೆಂಟ್ ಅಂತ ಅನ್ನಿಸ್ತು. ಹಾಗೆ ಚೆನ್ನಾಗಿ ಕೂಡ ಇತ್ತು. ಸೊ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದೀವಿ 7D ಸಿನಿಮಾಗೆ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನೋಡ್ಬೋದು ಯಾವ ಥರ ಆಗ್ತಾಯಿದೆ. ನಾವು ಅಲ್ಲೇ ಇದ್ದೀವೇನೋಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ 7D ಸಿನಿಮಾದಲ್ಲಿ. ಸೊ ಸೂಪರ್. ಸೊ ಫ್ರೆಂಡ್ಸ್, ಇವಾಗ ನಾವು ಥಿಯೇಟರಿಗೆ ಬಂದಿದ್ದೀವಿ. ಇಲ್ಲಿ ಮಹಾಯೋಗಿಯವರ ಜೀವನ ಚರಿತ್ರೆಯ ಒಂದು ಸಿನಿಮಾವನ್ನು ತೋರಿಸಿದರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಪಂಚಭೂತಗಳೇ ನಾಶವಾಗಿ ಸ್ವರ್ಗಾದಿ ಸಮಸ್ತ ಲೋಕಗಳು ಕೂಡ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು. ಸ್ವಾಮಿಗಳೇ, ಪಂಚಭೂತಗಳೇ ನಾಶವಾಗುವುದು ಎಂದು ತಾವು ಹೇಳಿದಿರಿ. ಭೂಮಿ, ಅಗ್ನಿ, ನೀರು, ವಾಯುವಿನ ಜೊತೆ ಆಕಾಶವು ಪಂಚಭೂತಗಳಲ್ಲಿ ಒಂದಾಗಿರುವುದರಿಂದ ಸರ್ವವ್ಯಾಪಕವಾದ ಆಕಾಶವು ಪ್ರಳಯದಲ್ಲಿ ಹೇಗೆ ಸಿಲುಕುವುದು ಸ್ವಾಮಿಗಳೇ? ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಊಟ ಮಾಡೋದಕ್ಕೆ. ಸೊ ನಮ್ಮ 1 ಡೇ ಪ್ಯಾಕೇಜ್ನಲ್ಲಿ ನಮಗೆ ಊಟದು ಎಲ್ಲನೂ ಕೂಡ ಪ್ಯಾಕೇಜಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಊಟಕ್ಕೆ ನಮಗಿಲ್ಲಿ ಚಪಾತಿ, ಭಾಜಿ, ಹಾಗೆ ಸ್ವೀಟು, ಹಾಗೆ ಚಟ್ನಿ, ಮೊಸರು ಇದನ್ನೆಲ್ಲನೂ ಕೊಟ್ಟಿದ್ದರು. ಹಾಗೆ ರೈಸ್, ಸಾಂಬಾರು ಎಲ್ಲನೂ ಇತ್ತು.
ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಗೇಮ್ಸ್ ಪಾರ್ಕ್ಗೆ. ಇಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾವು. ತುಂಬ ಸಖತ್ತಾಗಿತ್ತು ಇದು ಕೂಡ. ಸೊ ಪ್ರತಿಯೊಂದು ಗೇಮ್ಸ್ನ ಕೂಡ ನಾವು ಆಡಿದ್ವಿ ಇಲ್ಲಿ. ಹಾಗೆ ಹೊರಗಡೆಗಿಂತ ಇಲ್ಲಿ ತುಂಬ ಕಡಿಮೆ ರೇಟಲ್ಲಿ ನಮಗೆ ಗೇಮ್ಸನ್ನ ಆಡೋದಕ್ಕೆ ಅವೈಲೇಬಲ್ ಇದೆ. ಸೊ ಪ್ಯಾಕೇಜಲ್ಲಿ ಗೇಮ್ಸ್ ಎಲ್ಲ ಬರೋದಿಲ್ಲ, ಇಲ್ಲಿ ಸಪ್ರೇಟಾಗಿ ಮತ್ತೆ ಗೇಮ್ಸ್ಗೋಸ್ಕರ ನಾವು ಟಿಕೆಟ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಪ್ರತಿಯೊಂದು ಗೇಮ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಸಖತ್ತಾಗಿತ್ತು. ಸೊ ಫ್ರೆಂಡ್ಸ್, ಎಲ್ಲ ಗೇಮ್ಸ್ನ ಆಡಿ ಫುಲ್ ಎಂಜಾಯ್ ಮಾಡಿ ಇವಾಗ ನೆಕ್ಸ್ಟ್ ನಾವು ಬಂದಿದ್ದೀವಿ ಆರೂಢ ವಿಹಾರ. ಸೊ ಇಲ್ಲಿ ಬೋಟಿಂಗ್ ಮಾಡ್ತಾರೆ. ಸೊ ಬೋಟಲ್ಲಿ ಎಲ್ಲರೂ ಕೂತ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಅವರು ಬೋಟಿಂಗ್ ಮೂಲಕ ನಮಗೆ ನಮ್ಮ ಹಳೆಯ ಕಾಲದ ಸಂಸ್ಕೃತಿಗಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಯಾವ ರೀತಿಯಾಗಿತ್ತು, ಯಾವ ಥರ ಏನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಸೊ ನೀವು ಕೂಡ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತೇಳಿ. ನದಿ ತೀರದಲ್ಲಿರುವ ಹಳ್ಳಿಗಳ ಜನರ ಜೀವನ ಚೈತನ್ಯ ಎಡಗಡೆ ಮಹಾಯೋಗಿ ಪತಂಜಲಿ ಮಹರ್ಷಿಗಳ ಯೋಗ ಭಂಗಿಗಳು. ನೀ ಆ ಕಡೆ ಮಾಡ್ಕೊಡಿ, ನಾ ಈ ಕಡೆ ಮಾಡ್ಕೊತೇನೆ. ನೀ ಆ ಕಡೆ ಮಾಡ್ಕೊತಿ, ಈ ಕಡೆ ನದಿ ದಡದಲ್ಲಿ ಹೆಂಗಳೆಯರು ಬಟ್ಟೆ ತೊಳೆಯುವುದು, ನೀರು ತುಂಬುವುದು, ದನಕರುಗಳನ್ನು ಮೇಯಿಸುವುದು ಅವರ ನಿತ್ಯದ. ಎಡಗಡೆ ಆರ್ಯಭಟ್ಟ, ಜಗತ್ತಿನ ಮೊದಲ ಗಣಿತಜ್ಞ, ವಿಜ್ಞಾನಿ. ಸೊ ಆರೂಢ ವಿಹಾರನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ವಿ ಜಂಗಲ್ ಸಫಾರಿಗೆ. ಸೊ ಈ ಜಂಗಲ್ ಸಫಾರಿಗಂತೂ ಎಷ್ಟು ಯುನೀಕಾಗಿ ಮಾಡಿದ್ದಾರೆ ಅಂದರೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ಎಲ್ಲಿಂದ ಹಾವು ಬರುತ್ತೋ, ಎಲ್ಲಿಂದ ಮೊಸಳೆ ಬರುತ್ತೋ, ಎಲ್ಲಿಂದ ಹುಲಿ ಬರುತ್ತೋ ಅನ್ನೋ ಭಯನೇ ಇರುತ್ತೆ. ಸೊ ಫುಲ್ ಎಕ್ಸೈಟೆಡ್ ಆಗಿರ್ತೀರ ನೀವು. ಹಾಗೆ ಇಲ್ಲಿ ಫುಲ್ ಅಲರ್ಟ್ ಕೂಡ ಆಗಿರ್ತೀರ ನೀವು. ಸೊ ತುಂಬ ಎಂಜಾಯ್ ಮಾಡ್ಬೋದು. ಪ್ಲೇಸ್ ಅಂತೂ ಸಖತ್ತಾಗಿದೆ. ಫುಲ್ ಎಕ್ಸೈಟಿಂಗ್ ಆಗಿರುವಂತಹ ಜಂಗಲ್ ಸಫಾರಿನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೀವಿ ಶ್ರೀ ವೈಷ್ಣವಿ ದೇವಿ ಗುಹೆ. ಸೊ ಇದು ಕೂಡ ತುಂಬ ಡಿಫ್ರೆಂಟಾಗಿ ಮಾಡಿದಾರಪ್ಪ. ಏನಿಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ಲೇಸ್ ಕೂಡ ಒಂದೊಂದು ವಿಭಿನ್ನವಾದಂಥ ಅನುಭವವನ್ನೇ ನಮಗೆ ಕೊಡ್ತವೆ. ಸೊ ಇದು ನೋಡಿ ಸೇಮ್ ನಾವು ಗುಹೆಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲೇ ಇದೆ ನಮ್ಗೆ. ಆ ಥರ ಮಾಡಿದ್ದಾರೆ ಇದನ್ನು ಕೂಡ. ಸೊ ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ಸೊ ಗುಹೆ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇವಾಗ ಬಂದಿದ್ದೀವಿ ಭೂತದ ಮನೆಗೆ.
ಸೊ ಏನೇನು ಭೂತ ಇದೆ, ಯಾವ್ಯಾವ ಥರ ಭೂತ ಎಂಟ್ರಿ ಕೊಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಇದು ಜ್ಞಾನಲೋಕ. ಇಲ್ಲಿ ಮಾನವನ ಶರೀರದ ಬಗ್ಗೆ ಹಾಗೆ ಪಾರ್ಟ್ಸ್ಗಳ ಬಗ್ಗೆ ಎಲ್ಲನೂ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವಿಜ್ಞಾನ ಲೋಕದಲ್ಲಿ ಇಲ್ಲಿ ಕೆಲವೊಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಕೂಡ ಇದ್ದಾವೆ. ಸೊ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಇದು ನೋಡಿ, ತಟ್ಟೆಯಲ್ಲಿ ತಲೆ ಅಂತಂದರೆ ಏನು ವಿಶೇಷ ನೋಡ್ಬೋದು ನೀವು. ಇವಾಗ ನೋಡಿ ಅಲ್ಲಿ ಪ್ಲೇಟ್ನ ಇಟ್ಟಿದ್ದಾರೆ. ಅಲ್ಲಿ ನಮ್ಮ ತಲೆ ಅಷ್ಟೇ ಬರುತ್ತೆ, ಆದರೆ ಬಾಡಿ ಕಾಣೋದೇ ಇಲ್ಲ. ನೆಕ್ಸ್ಟ್ ಇದು ಬಾವಿ, ಅದೊಂದು ಡಿಫ್ರೆಂಟ್ ಆಗಿತ್ತು ಬಾವಿ. ಸೊ ಇದೆಲ್ಲದನ್ನು ನೋಡಿದ್ವಿ. ಆಗ ನೆಕ್ಸ್ಟ್ ಮುಂದೆ ಎಲ್ಲೇನು ಹೋಗ್ತೀವಿ ನೋಡೋಣ ಬನ್ನಿ, ಫಾಲೋ ಮೀ. ಇವಾಗ ನಾವು ಬಂದಿದ್ದೀವಿ 3D ಸಿನಿಮಾನ ನೋಡೋದಕ್ಕೆ. ಸೊ 3D ಸಿನಿಮಾನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಎಲ್ಲಿಗಪ್ಪ ಅಂತಂದರೆ ಗಾಜಿನ ಅರಮನೆ. ಸೊ ಇಲ್ಲಂತರೂ ಡಿಫ್ರೆಂಟ್ ಆದಂಥ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆದವು. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಕೂಡ, ಗಾಜಿನ ಅರಮನೆ. ಸೊ ಎಲ್ಲಿ ನೋಡಿದ್ರು ನಾವೇ ಕಾಣ್ತಾ ಇರ್ತೀವಿ. ನೋಡ್ಬೋದು ಯಾವ ಥರ ಇದೆ ಗಾಜಿನ ಅರಮನೆ ಅಂತೇಳಿ. ಸೊ ಇದು ಭೂಲ್ಭುಲಯ್ಯ, ಇದು ಕೂಡ ನೋಡ್ಬೋದು ನೀವು ಯಾವ ಥರ ಇದೆ ಅಂಥೇಳಿ. ಯಾವ ಕಡೆ ಹೋಗಬೇಕು ಅನ್ನೋ ದಾರಿಯೇ ಗೊತ್ತಾಗೋದಿಲ್ಲ, ಆ ಥರ ಮಾಡಿದ್ದಾರೆ ಇದನ್ನು. ಫುಲ್ ಕನ್ಫ್ಯೂಷನ್, ಈ ಕಡೆ ಹೋಗೋದು ಈ ಕಡೆ ಹೋಗೋದು ಅಂತ ಹೇಳಿ. ಸೊ ಇದೆಲ್ಲದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಇವಾಗ ಕೊನೆಯದಾದಂತಹ ಒಂದು ಪ್ಲೇಸ್, ಅದೇ ಫೋಟೋಶೂಟ್ ಮಾಡೋದಕ್ಕೋಸ್ಕರ. ಇಲ್ಲಿ ಪ್ರತಿಯೊಂದು ಇಲ್ಲಿ 3D ಎಫೆಕ್ಟ್ ಆದಂಥ ಒಂದೊಂದು ಫೋಟೋಸ್ನ ಹಾಕಿದ್ದಾರೆ. ಸೊ ಅಲ್ಲಿ ನಿಂತ್ಕೊಂಡು ನಾವು ಫೋಟೋಸ್ನ ತೆಗೆಸ್ಕೊಂಡ್ರೆ ಸೇಮ್ ನಾವು ಅಲ್ಲೇ ಇದ್ದೀವೇನಪ್ಪ, ಇವಾಗ ಫಾಲ್ಸ್ ಹತ್ರನೇ ನಡೀತಾ ಹೋಗ್ತಾ ಇದ್ದೀವೇನೋ ಆ ಫೀಲ್ ಬರುತ್ತೆ, ಆ ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಕೂಡ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ನಮ್ಮ ಫೋಟೋಸ್ ಎಲ್ಲ ನಿಮ್ಗೆ ಯಾವ ಥರ ಅನ್ನಿಸ್ತು, ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸುಮಾರು 6:30 ಆಗಿತ್ತು. ಅಲ್ಲಿಂದ ಬಿಟ್ವಿ. 8 ಗಂಟೆಗೆ ನಾವು ಚಿಕ್ಕೋಡಿಗೆ ಬಂದು ಹೋಟೆಲ್ ಸಾಯಿ ಎಲಿಗೆನ್ಸ್ಗೆ ಹೋಗಿ ಒಂದೊಳ್ಳೆ ಊಟನ ಮಾಡಿದ್ವಿ. ಊಟ ಆರ್ಡರ್ ಮಾಡಿದ್ವಿ. ಬರೋ ತನಕ ಸ್ವಲ್ಪ ಗೇಮ್ಸ್ ಕೂಡ ಆಡಿದ್ವಿ. ಸೊ ಊಟ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.